ಅಂತ ನನಗ್ ಮನಸ್ಸಾಗತ್ತೆ. ಸಾರಿ ಮಾ. ಅದೇ ಸ್ವೀಟಿ ಹೇಳ್ತಾಳಲ್ಲ, ಏನದು, ಜಸ್ಟ್ ಕಿಡಿಂಗ್. ನನ್ ಮನ್ಸಲ್ಲಿ ನಿಮ್ ಮೇಲೆ ಕಿಂಚಿತ್ತು ಕೋಪ, ಕಿಂಚಿತ್ತು ಬೇಸರನೇ ಇಲ್ಲ. ನಿಜವಾಗ್ಲು ನೀವು ಮೆಣಸಿನ್ಕಾಯಿ, ತುಂಬಾ ಹಸ್ರಾಗಿರೋ ಖಾರದ ಮೆಣಸಿನ್ಕಾಯಿ. ಆದ್ರೆ ತಟ್ಟೆಯಲ್ಲಿ ಮೆಣಸಿನ್ಕಾಯಿ ಇರ್ಲೇಬೇಕಲ್ವಾ? ಇಲ್ಲ ಅಂದ್ರೆ ಊಟದಲ್ಲಿ ರುಚಿನೇ ಇರಲ್ಲ. ನಾನು ನಿಮ್ಗೊಂದು ಮಾತು ಹೇಳಬೇಕು. ಖುಷಿ ಬೇಬಿ ಅಂತ ಬಂಗಾರನ ನನ್ನ ಮಡ್ಲಿಗೆ ಚಿಕ್ಕದಾಗೋಗಿದೆ. ನನ್ನ ಮಡ್ಲಿಗೆ ಹಾಕಿದ್ದಕ್ಕೆ ತುಂಬ ತುಂಬ ಥ್ಯಾಂಕ್ ಯು. ಖುಷಿ ಬೇಬಿ ನೋಡಕ್ ಮಾತ್ರ ಅಲ್ಲ, ಗುಣದಲ್ಲಿ ಕೂಡ ತುಂಬಾ ಬ್ಯೂಟಿಫುಲ್ ಇದ್ದಾಳೆ. ಇವಳಲ್ಲಿ ನಿಮ್ಮ ಮತ್ತೆ ನನ್ನ ಇಬ್ರು ಗುಣನೂ ಇದೆ. ಅಂದ್ರೆ ನನ್ನ ತರ ಸಿಹಿ, ಹಾಗೆ ನಿಮ್ ತರ ಖಾರ. ಇವಳು ಏಕ್ದಮ್ ಖಾರದ ಮೆಣಸಿನ್ಕಾಯಿ ಹಾಕಕ್ಕೆ ತಡ. ನೀನಂತೂ ನಾನು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಲ್ವಾ ಖುಷಿ ಬೇಬಿ. ನೀನ್ ನಿಮ್ಮಮ್ಮನ್ಗೆ ಹೇಳು ನಾನು ಕೆಟ್ಟೋಳಲ್ಲ ಅಂತ. ನಾನು ಕಡಿಮೆ ಓದಿದ್ದೀನಿ, ಆದ್ರೆ ನಾನು ಕೆಟ್ಟೋಳಲ್ಲ. ನಾನು ಒಳ್ಳೆ ಬೀಕ್ತಿ ಅಲ್ದಿರ್ಬೋದು, ಆದ್ರೆ ಒಳ್ಳೆ ಅತ್ತೆ, ಒಳ್ಳೆ ಅಮ್ಮ, ಒಳ್ಳೆ ಸೊಸೆ, ಒಳ್ಳೆ ನಾನು ಒಳ್ಳೆ ನಾನು ಕೆಟ್ಟೋಳಲ್ಲ. ನನ್ನನ್ನು ದ್ವೇಷ ಮಾಡಬೇಡಿ. ಐ ನೋ ಡಿವೋರ್ಸ್ ಕೋರ್ಟ್ ಫೈನಲ್ ಮಾಡುತ್ತೆ ಅಂತ, ಐ ನೋ ದ್ಯಾಟ್. ಆದ್ರೆ ಪ್ರಾಸೆಸ್ನ ಸ್ಪೀಡ್ ಅಪ್ ಮಾಡಿಸೋದು ನಿಮ್ ಕೈಲಿ ಇದೆ ಅಲ್ವಾ? ನೋಡಿ, ಐ ಡೋಂಟ್ ಕೇರ್. ನೀವ್ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ಐ ಡೋಂಟ್ ಕೇರ್. ನನ್ಗೆ ಡಿವೋರ್ಸ್ ಬೇಕು, ಮತ್ತೆ ಆದಷ್ಟು ಬೇಗ ಬೇಕು. ಡೂ ವಾಟ್ ಎವರ್ ಇಟ್ ಟೇಕ್ಸ್. ಲಂಬು ಮೀಸೆ ರಾಜ. ನಿಮ್ಗೆ ಕೇವಲ 2 ವಿಷಯ ಮಾತ್ರ ಗೊತ್ತು. ಒಂದು, ಕೋಪ ಮಾಡ್ಕೊಳ್ಳೋದು. ಹಾಗೆ 2ನೇದು, ತುಂಬಾ ಜಾಸ್ತಿ ಕೋಪ ಮಾಡ್ಕೊಳ್ಳೋದು. ಅಮ್ಮ ಹೇಳ್ತಾಳೆ, ಹೇಗೆ ದೃಷ್ಟಿನೂ ಹಾಗೆ ಸೃಷ್ಟಿನೂ. ಅದಕ್ಕೇನೆ ನಿಮ್ಗೆ ನನ್ನಲ್ಲಿ ಯಾವಾಗ್ಲೂ ಕೆಟ್ಟದ್ದೇ ಕಾಣಿಸ್ತು, ಹಾಗೆ ನಂಗೆ ನಿಮ್ಮಲ್ಲಿ ಒಳ್ಳೇದ್ ಮಾತ್ರ. ನಾನು ನಿಮ್ಮ ಮನ್ಸ್ ಗೆಲ್ಲೋದಿಕ್ಕೆ ತುಂಬಾ ಪ್ರಯತ್ನ ಪಟ್ಟೆ. ಆದ್ರೆ ನಿಮ್ಗೆ ನನ್ನ ಪ್ರಯತ್ನ ಕಾಣಿಸ್ಲೇ ಇಲ್ಲ. ಕಾಣಿಸಿದ್ರು ಬರೀ ಕೊರತೆಗಳು ಮಾತ್ರ. ನಾನ್ ನಿಮ್ಮನ್ನ ಖುಷಿ ಪಡಿಸೋದಿಕ್ಕೆ ಅಡ್ಗೆ ಮಾಡ್ತಾನೆ ಇರ್ತಿದ್ದೆ. ಹಾಗೆ ನಿಮ್ಗೆ ನನ್ನಿಂದ ಮಸಾಲೆ ವಾಸನೆ ಬರ್ತಾನೆ ಇರೋದು. ನಿಮ್ ಮನ್ಸಲ್ಲಿ ನನ್ ಮೇಲೆ ಪ್ರೀತಿನೇ ಇರ್ಲಿಲ್ಲ, ಕಿಂಚಿತ್ತೂ ಇರ್ಲಿಲ್ಲ. ಆದ್ರೆ ನಮ್ಮ ಮಧ್ಯೆ ಏನೋ ಇತ್ತು. ಅದಕ್ಕೆ ನಾವ್ ಯಾವತ್ತೂ ಯಾವ ಹೆಸರು ಕೊಡಕ್ಕಾಗ್ಲಿಲ್ಲ, ಯಾವತ್ತೂ ಅರ್ಥ ಮಾಡ್ಕೊಳಕ್ಕಾಗ್ಲಿಲ್ಲ. ಆದ್ರೆ ಏನೋ ಇತ್ತು. ಆ ಫಿಲಂ ಹೀರೋಯಿನ್ ತರ ಅದು ಹೀಗೆ ಗಾಡಿಲಿ ಹಿಂಗ್ ಕೂದ್ಲು ಹರಿವಾಕೊಂಡು ಹಾಡೋದಲ್ಲ. ಅದು ಹೀಗೆ ಕೈ ಹಿಡ್ಕೊಂಡು ಮರ ಸುತ್ತು ಡ್ಯಾನ್ಸ್ ಮಾಡೋ ಅಂಥದ್ದಲ್ಲ. ಅದು ನಿಮ್ಮ ಮತ್ತೆ ಕಾವ್ಯ ಮಧ್ಯೆ ಇರೋಂಥದ್ದಲ್ಲ. ಆದ್ರೆ ಏನೋ ಒಂದಿತ್ತು. ಅದನ್ನ ನಾವು ಹೀಗೆ 25 ವರ್ಷಗಳಿಂದ ಕಟ್ಟಿಟ್ಟಿದ್ವಿ. ಅದ್ರ ದೆಸೆಯಿಂದಾಗಿ ನೀವು ನನಗೆ ನಿಮ್ಮ ಮತ್ತೆ ಕಾವ್ಯ ಬಗ್ಗೆ ಹೇಳಕ್ಕೆ ಆಗ್ಲೇ ಇಲ್ಲ.
ನನಗೆ ಹೇಗನ್ನಿಸ್ತಿತ್ತು ಅಂದ್ರೆ ನಮ್ಮಿಬ್ರನ್ನು ಯಾರೋ ಹಿಂಗೆ ಸೂಜಿ ದಾರ ತಗೊಂಡು ಹೊಲ್ದ್ ಬಿಟ್ಟಿದ್ದಾರೆ ಶಾಶ್ವತವಾಗಿ ಅಂತ. ಅಲ್ಲ, ನಾವಿಬ್ರು ಸೂಜಿ ದಾರ ಆಗಿದ್ವಿ, ಅದಕ್ಕೆ ಇಡೀ ಪರಿವಾರನ ಒಟ್ಟಿಗೆ ಹೊಲ್ದ್ ಬಿಟ್ಟಿದೀವಿ. ನಾನು ಅಂದ್ಕೊಂಡಿದ್ದೆ ನಾವು ಯಾವತ್ತೂ ಬೇರೆ ಆಗಲ್ಲ, ಯಾವಾಗ್ಲೂ ಜೊತೆಲಿರ್ತೀವಿ, ಸೂಜಿ ದಾರ ತರ. ಸೂಜಿ ದಾರ ಯಾವತ್ತೂ ಬೇರೆ ಆಗಲ್ಲ, ಆದ್ರೆ ಸೂಜಿಗೆ ಹೊಸ ದಾರ ಇಷ್ಟ ಆಗೋಯ್ತು. ಅದಕ್ಕೆ ಸೂಜಿ ಹಳೆ ದಾರನ ಕಿತ್ತು ಎಸೆದ್ ಬಿಡ್ತು. ಆದ್ರೆ ದಾರ ಕಿತ್ತು ಹೋದ್ರು ಮತ್ತೆ ಬೆಸ್ಕೊಂಡಿದೆ. ನೀವು ಹೆದರ್ಬೇಡಿ. ದಾರ ಎಷ್ಟೇ ಗಟ್ಟಿ ಮುಟ್ಟಾಗಿದ್ರು ಕೂಡ ಅದು ಚುಚ್ಚಲ್ಲ. ಚುಚ್ಚೋದು ಕೇವಲ ಸೂಜಿ ಮಾತ್ರ. ಸೂಜಿ. ಎಲ್ರೂ ಇರ್ತಾರೆ, ಆದ್ರೆ ಈ ಅನುಪಮ ಒಬ್ಳಿರಲ್ಲ. ನಿಮ್ ಜೀವನದಲ್ಲಿ ಯಾರಿದಾರೋ ಅವ್ರು ಹಾಗೆ ಇರ್ತಾರೆ. ತುಷಾರಪ್ಪ, ನಾನೊಬ್ಳು ಮಾತ್ರ ಇರಲ್ಲ. ನೀವು ನನ್ನ ಪ್ರೀತಿ ಮಾಡದೆ ಇರ್ಬೋದು, ಆದ್ರೆ ನನ್ನ ಮರೆಯಕ್ಕಂತೂ ಆಗಲ್ಲ, ಯಾವತ್ತಿಗೂ ಆಗಲ್ಲ. ಬೆಳಗ್ಗೆ ಎದ್ದಾಗಿಂದ ಹಿಡಿದು ರಾತ್ರಿ ಮಲ್ಗೋವರೆಗೂ ಪ್ರತಿ ವಿಷಯದಲ್ಲೂ ನಿಮ್ಗೆ ನನ್ನ ನೆನಪಾಗತ್ತೆ. ಖುಷಿಲಿರುವಾಗ ಆಗಿಲ್ಲ ಅಂದ್ರು ದುಃಖದಲ್ಲಿರೋವಾಗ ನೆನಪಾಗತ್ತೆ. ತುಷಾರಪ್ಪ, ನೀವು ನಿಮ್ ಹೆಂಡತಿನ ನಿಮ್ ಜೀವನದಿಂದ ಹೊರಗೆ ಹಾಕ್ಬೋದು, ಆದ್ರೆ ನಿಮ್ ಮಕ್ಳ ತಾಯಿನ ನೀವು ನಿಮ್ ಹೃದಯದಿಂದ ಹೊರಗೆ ಹಾಕಕ್ಕಾಗಲ್ಲ. ಯಾಕಂತ ಗೊತ್ತಾ? ಯಾಕಂದ್ರೆ ನಮ್ಮ ಮಧ್ಯೆ ಏನೋ ಒಂದಿತ್ತು. ಇವತ್ತು ಅನುಪಮ ಈ ಮನೇಲಿದ್ದಾಳೆ, ಆದ್ರೆ ನಾಳೆ ಇರಲ್ವಲ್ಲ, ಆಗ್ಲೂ ಅವಳು ಈ ಮನೆಯಲ್ಲೇ ಇರ್ತಾಳೆ. ಅನುಪಮ ಈ ಮನೆಯಿಂದ ಹೋಗ್ತಾಳೆ, ಆದ್ರೆ ಈ ಮನೇಲಿರೋರ್ ಮನ್ಸಿಂದ ಅಲ್ಲ. ಯಾರದ್ದೋ ನೆನಪಲ್ಲಿ, ಯಾರದ್ದೋ ಭಾವನೆಯಲ್ಲಿ, ಯಾರದ್ದೋ ಹೊಗಳಿಕೆಯಲ್ಲಿ, ಹಾಗೆ ಯಾರದ್ದೋ ತೆಗಳಿಕೆಯಲ್ಲಿ ಇರ್ತಾಳೆ. ಸದಾ ಸದಾ ಇರ್ತಾಳೆ ಅನುಪಮ ಇರ್ತಾಳೆ. ಯಾರು ನನ್ನನ್ನ ಪ್ರೀತಿ ಮಾಡ್ತಾರೋ ಬಿಡ್ತಾರೋ, ಆದ್ರೆ ನಾನೆಲ್ಲರನ್ನು ಪ್ರೀತಿ ಮಾಡ್ತೀನಿ. ತುಂಬಾ 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 ಪ್ರೀತಿ ಮಾಡ್ತೀನಿ. ವನರಾಜ್, ಅನುನ ರೂಮಿಗೆ ಕರ್ಕೊಂಡು ಹೋಗು. ಯಾವಾಗ್ಲೂ ಖುಷಿ. ಹಾ ಅಜ್ಜಿ. ತುಷಾರ್ ಎಲ್ಲಿ? ದುಬೈ ಹೋಗಿದ್ದಾನೆ. ವಾಟ್? ಇನ್ವೆಸ್ಟರ್ಸ್ ಜೊತೆ ಇಂಪಾರ್ಟೆಂಟ್ ಮೀಟಿಂಗ್ ಇತ್ತು. ನಿಮ್ ಮನ್ಸಿಗೆ ಬೇಜಾರು ಮಾಡಬಾರ್ದು ಅಂತ ಅವ್ನ್ ಯಾರಿಗೂ ಹೇಳ್ದೆ ಹೋಗಿದ್ದಾನೆ.